ಹೆಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಸೊ ಇವತ್ತು ಡೇ 2. ಇವತ್ತು ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದ್ದೀವಿ. ಇವಾಗ ಗಂಟೆ 6 ಆಗಿದೆ. ಆ್ಯಕ್ಚುಲಿ ನಮ್ಮದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನಂದರೆ ಮುಳ್ಳಯ್ಯನಗಿರಿ ಹೋಗಬೇಕಾದ್ರೆ ಬುಕ್ ಮಾಡಬೇಕಿತ್ತು. ಅದು ನಮಗೆ ಆಲ್ರೆಡಿ ಗೊತ್ತಿತ್ತಾಯಿತು, ಬಟ್ ನಾವು ಬುಕ್ ಮಾಡಿರಲಿಲ್ಲ, ಸ್ವಲ್ಪ ಲೇಸಿ ಮಾಡಿದ್ವಿ. ಬಟ್ ಇವಾಗ ನೋಡಿದರೆ ಸ್ಲಾಟ್ಸ್ ಎಲ್ಲ ಖಾಲಿಯಾಗಿದೆ. ಸೊ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಆಫ್ಟರ್ನೂನ್ ಸ್ಲಾಟ್ಸಿಗೆ ಬುಕ್ ಮಾಡಿದ್ದೀವಿ, ಬಟ್ ಮಾರ್ನಿಂಗ್ಗೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಅಲೋ ಮಾಡ್ತಾರ ಏನು ಕತೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಬನ್ನಿ ಹೋಗುವ. ಇದು ನಮ್ಮ ರೂಮ್. ಅಷ್ಟೇ ನಾವೆಲ್ಲ ಇದ್ದದ್ದು, ಎಲ್ಲ ಕಡೆ ರೂಮ್ ಹುಡುಕಿ ಲಾಸ್ಟಿಗೆ ಈ ರೂಮಲ್ಲಿ ಸಿಕ್ತು ನಮಗೆ. ಸೊ 4000 ಪೇ ಮಾಡಿದ್ದೀವಿ ಈ ರೂಮಿಗೆ. 4000 ಕೊಡುವಷ್ಟು ಬರ್ತಿಲ್ಲ, ಬಟ್ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇದನ್ನೇ ಚೂಸ್ ಮಾಡ್ತಾ ಇದ್ದೀವಿ. ಹೋಗುವ ಬನ್ನಿ. ಹಂಗಿಚ್ಚದ ಕಬಟೆಡ್ ಆಗತ್ತಾ? ಸೊ ಇಲ್ಲಿ ವಾಶ್ರೂಮ್ ಇದೆ ಅಷ್ಟೇ. ಇಷ್ಟೇ ಇರೋದಕ್ಕೆ 4000 ಪೇ ಮಾಡಿದ್ದೀವಿ. ಸೊ ನೋಡಿ, ಈ ಥರ ಇದೆ ಇಲ್ಲಿ ಪ್ಲೇಸ್. ಇದು ವ್ಯೂ ಚೆನ್ನಾಗಿದೆ. ನೆನ್ನೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ದೀವಿ ನಾವು. ಇವತ್ತು ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಮೇ ಬಿ ಇನ್ನು ಮುಂದೆ ಚೆನ್ನಾಗಿ ಆಗಬಹುದು. ಅಲ್ಲಿ ರೈನ್ ಡ್ಯಾನ್ಸಿಗೆಲ್ಲ ಮಾಡಿದ್ದಾರೆ. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ಇವತ್ತು ಹೊರಡ್ತಾ ಇದ್ದೀವಿ. ಆಚೆ ಗಂಟೆಗೆ ಸ್ವಲ್ಪ ಪುಣತ ಮುಲ್ಪ ನಮ್ಮಲ್ಲೆಲ್ಲ 6 ಗಂಟೆಗೆ ಬೆಳಕಾಗುದಿಲ್ಲ. ಇಲ್ಲಿ ನೋಡಿ ತುಂಬ ಬೆಳಕಾಗಿದೆ. ನಾನು ಆವಾಗಲೇ ಹೇಳಿದ ಹಾಗೆ ಮುಳ್ಳಯ್ಯನಗಿರಿಗೆ ಈಗ ಹೋಗಬೇಕು ಅಂದರೆ ನಾವು ಮೊದಲೇ ಸ್ಲಾಟನ್ನು ಬುಕ್ ಮಾಡಿ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಗಾಡಿಗಳೆಲ್ಲ ಇಲ್ಲಿ ವೇಟ್ ಮಾಡ್ತಾ ಇದೆ, ಚೆಕ್ಕಿಂಗ್ ನಡೀತಾ ಇದೆ. ಆನಂತರ ನಮ್ಮನ್ನು ಕಳಿಸುವಂಥದ್ದು. ಒಂದು ವೇಳೆ ನಮ್ಮ ಹತ್ರ ಸ್ಲಾಟ್ ಬುಕ್ ಆಗಿಲ್ಲ ಅಂದರೆ ನಮ್ಮನ್ನು ರಿಟರ್ನ್ ಕಳಿಸ್ತಾರೆ ಅವರು. ಹಾಗೆ ನಮಗೆ ಮಧ್ಯಾಹ್ನದ ಸ್ಲಾಟ್ ಬುಕ್ ಆಗಿತ್ತು, ಬಟ್ ನಾವಲ್ಲಿ ಪೊಲೀಸ್ ಅವರ ಹತ್ರ ಮಾತಾಡಿದ್ವಿ. ಮೊದಲಿಗೆ ಅವರು ಅಗ್ರಿ ಮಾಡಲಿಲ್ಲ ಕಳಿಸೋದಕ್ಕೆ ನಮ್ಮನ್ನು. ಮತ್ತೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ ಮೇಲೆ ನಾವು ಮ್ಯಾಂಗ್ಳೂರ್ ಅಂತ ಗೊತ್ತಾಯಿತು ಅವರಿಗೆ. ಹಾಗಾಗಿ ಸ್ವಲ್ಪ ತುಳುವಲ್ಲಿ ಮಾತನಾಡಿದ್ರು ನಮ್ಮ ಜೊತೆ. ಹಾಗಾಗಿ ಹೋಗಿ ಅಂತ ಕಳಿಸ್ಕೊಟ್ರು. ಸೊ ಖುಷಿ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ತುಂಬ ಟೆನ್ಷನಲ್ಲಿ ಬಂದದ್ದು, ಕಳಿಸ್ತಾರಾ ಇಲ್ವಾ ಅಂತ. ಬಟ್ ಇವಾಗ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ನಮಗೆ, ಅಲ್ವಾರು? ನಮ್ಮ ರೂಮಿಂದ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ತುಂಬ ಟ್ರಾಫಿಕ್ ಜಾಮ್ ಎಲ್ಲ ಇತ್ತು, ಮತ್ತು ಚೆಕ್ಕಿಂಗ್ ಎಲ್ಲ ಇದ್ದಿದ್ದರಿಂದ ನಮಗೆ ತುಂಬಾ ಲೇಟ್ ಆಯಿತು ಹೋಗುವಾಗ. ನಾವು 6 ಗಂಟೆಗೆ ಹೊರಟಿದ್ರು ಕೂಡ ಅಲ್ಲಿ ರೀಚ್ ಆಗುವಾಗ 8 ಗಂಟೆ ಆಗಿತ್ತು. ಸೊ ನಮಗೆ ಸ್ವಲ್ಪ ಡೌಟ್ ಆಯಿತು, ಇವಾಗ ಹೋದರೆ ಅಲ್ಲಿ ಫಾಗ್ ಇರುತ್ತಾ ಇಲ್ವಾ ಅಂತ. ಇಲ್ಲಿ ನೋಡುವಾಗ ಏನು ಫಾಗ್ ಇಲ್ಲ, ಒಂಥರ ನಾರ್ಮಲ್ ಆಗಿತ್ತು. ಮತ್ತು ಅಲ್ಲಿ ಹೋದ್ಮೇಲೆ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ, ನಿಮಗೂ ಶಾಕ್ ಆಗತ್ತೆ. ನಾನು ವಿಡಿಯೋ ಮಾಡಿದೆ ಅಂತ ಆರ್ವಿ ಕೂಡ ಮಾಡ್ತಿದ್ದಾಳೆ. ಕೆಳಗಡೆನೆ ಪಾರ್ಕ್ ಮಾಡಿದ್ದೀವಿ, ಮೇಲುಗಡೆ ಪಾರ್ಕಿಂಗ್ ಕಷ್ಟ ಆಗತ್ತೆ ಅಂತ. ಸೊ ಇಲ್ಲಿಂದ ಮತ್ತೆ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ಬೇಕಂತೆ. ನಾವು ಗಾಡಿಯನ್ನು ಮುಳ್ಳಯ್ಯನಗಿರಿಗೆ ತೊಗೊಂಡು ಹೋಗಬಾರ್ದು. ಸೊ ಅದಕ್ಕಿಂತ ಮುಂಚೆ ಸೀತಾಯನಗಿರಿ ಅಂತ ಇದೆ, ಅಲ್ಲಿ ಪಾರ್ಕ್ ಮಾಡಿ ಸೀತಾಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ಪ್ರೈವೇಟ್ ವೆಹಿಕಲಲ್ಲಿ ಹೋಗಬೇಕು. ಅವರು ನಮಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಪ್ ಆ್ಯಂಡ್ ಡೌನ್ 2 ಸೇರಿಸಿ 400 ರುಪೀಸ್ ಆಗುತ್ತೆ ಒಂದು ಗಾಡಿಗೆ. ಅಲ್ಲಿ ಗಾಡಿ ಓಡಿಸುವಂತಹ ಡ್ರೈವರ್ಗಳಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವರು ಅಷ್ಟು ಚಿಕ್ಕ ರೋಡಲ್ಲಿ ಕೂಡ ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ರು. ನಮಗೆ ಮಾತ್ರ ತುಂಬ ಭಯ ಆಗ್ತಾ ಇತ್ತು. ನಾವೆಲ್ಲ ಒಂಥರ ಅವರಿಗೆ ಹೇಳ್ತಾ ಇದ್ವಿ, ಅಣ್ಣ ಮೆಲ್ಲ ಓಡಿಸಿ ಗಾಡಿ ಅಂತ.
ಹೋಗಿ ಅಂತ ಬಂದ ಮ್ಯಾಗಿ ತಿಂಕ ಇಡ್ಲಿ ದೊಡ್ಡಗೆ ನಾವು ಅಲ್ಲಿ ಮೆಣಸಿನಕಾಯಿ ಬಜ್ಜಿ ಮ್ಯಾಗಿ ಪಲಾವ್ ಅಂತ ಕೆಲವೊಂದಿಷ್ಟು ಐಟಮ್ಸ್ಗಳನ್ನಲ್ಲಿ ತಿಂದ್ವಿ. ಅಷ್ಟು ಟೇಸ್ಟಿಯಾಗಿರಲಿಲ್ಲ ನಮಗೆ, ಬಟ್ ಪರವಾಗಿಲ್ಲ, ಬೆಳಗ್ಗೆ ಹಸಿವಾಗ್ತಾ ಇತ್ತು ಅಂತ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡ್ವಿ. ಗಾಡಿದ ಕ್ಯೂ ಉಂಡದ तू ये रिच शादी यारो चप्पल चालू बेबी तुर्कले हाय आपले आपले ಬಾಳೆ ಉಂಟು ಉಂಟದ ಚೂರ್ಕೊಂಡ ಫೋಟೋ ಸೆಟರ್ ಬೆಡ್ಶೀಟ್ ಕೊಡು ಮಲ್ಕೊಳ್ಳಿ. ಈ ಬೆಟ್ಟದ ಟಾಪಲ್ಲಿ ಏನಿದೆ ಅಂದರೆ ಒಂದು ಪುಟ್ಟ ದೇವಸ್ಥಾನ ಇದೆ. ಈ ಬೆಟ್ಟಕ್ಕೆ ಬರುವ ದಾರಿ ಮಾತ್ರ ತುಂಬ ಚಂದ ಇದೆ. ಇಂಚಾಂಡು ಎಕ್ಸ್ಪೀರಿಯನ್ಸ್ ಸೂಪರ್. ഞാൻ ಸೆಕೆಂಡ್ ಟೈಮ್ ಬರೋಂದುಪ್ಪುನಿ ಇನ್ನು ಟಿಂಪಿಗೋಸ್ಕರ ಬರ್ತೀವಿ. ಇಲ್ಲಿಗೆ ಇಜು ನನ್ನ ಬೇರೆ ಪ್ಲೇಸ್ಗೆ ಹೋಗಿ ಕಂಡಿತ್ತ ತೂಕಾಯ್ತು ಅವರಿದ್ರ ಪ್ಲೇಸ್ಗೆ ಕವರ್ ಮಾಡ್ತುಕ ಸೂಪರ್ ಆಂಡ್ಯ ಮಸ್ತ್ ದಿನ ಅರ್ಧ ಬಗ್ಗೆ ಅನ್ನೋ ಬರೋದಂಡಿದ್ದೆ. ನಾವು ಮುಳ್ಳಯ್ಯನಗಿರಿಯಿಂದ ಹೊರಟು ನೆಕ್ಸ್ಟ್ ನಾವು ನಮ್ಮ ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬರಬೇಕಾದ್ರೆ ಕೂಡ ಅವರು 200 ರೂಪೀಸ್ ನಮಗೆ ಚಾರ್ಜ್ ಮಾಡ್ತಾರೆ. ಹೋಗುವಾಗ 200, ಬರುವಾಗ 200. ನೆಕ್ಸ್ಟ್ ನಾವು ಜಿಪ್ ಲೈನ್ ಹತ್ರ ಬಂದ್ವಿ. ಪರ್ ಹೆಡ್ 300 ರೂಪೀಸ್ ಅಂತೆ. ಸೊ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಹೀಗೆ ಹೋಗಿ ಅಲ್ಲಿ ತನಕ ಹೋಗಿ ಮತ್ತೆ ಆ ಕಡೆಯಿಂದ ಹಾಗೆ ಬರಲಿಕ್ಕೆ ನೋಡುವ ಹೇಗಾಗತ್ತೆ ಅಂತ. ಗಜ ಹೊಂತು ಎನ್ನೆಲ್ಲ ವಿಡಿಯೋ ಉಂಟು ಉಂಟಲ್ಲ ಅಣ್ಣ ನೋಡಿ. ಅಯ್ಯಪ್ಪ
देखा तो बोल डाले किए शिवना की ಬಾಯ್ ಬಬ್ಲಿ. ಮಂಜು ಊಟ ಮಾಡ್ತಾನಂತೆ ನೋಡಿ ಇವನು. ಊಟ ಮಾಡ್ಲಿ ಬಿಡಿ. ತಿಂಡಿ ಮಾಡಕ್ಕೆ ಹೇಳಿ. ಇಲ್ಲ ಊಟ ಮಾಡಿ. ತಿಂಡಿ ಮಾಡಕ್ಕೆ ಹೇಳಿ. ಇಲ್ಲ ಬೇಡ. ಸೊ ಇವಾಗ ಒಂದು ಝರಿ ಫಾಲ್ಸಿಗೆ ಹೋಗೋಣ ಅಂತ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ಬ್ರೆಡ್ ಆಮ್ಲೆಟ್ ತಿಂತಾ ಇದ್ದೇವೆ. ವ್ಯೂ ನೋಡಿ, ಎಲ್ಲ ಕಡೆ ನೋಡಿದ್ರು ಕೂಡ ಈ ಥರ ವ್ಯೂ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಆಯಿತಾ. ಕೂಲ್ ಆಗಿದೆ ಅಲ್ವಾ ವೆದರ್, ಅದಕ್ಕೆ ತುಂಬ ಖುಷಿ. ಈಗ ನಾವು ನೆಕ್ಸ್ಟ್ ಝರಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇದು ಒಂದು 4 ಕಿಲೋಮೀಟರ್ ದೂರ ಆಫ್ ರೋಡಿಂಗಲ್ಲಿ ಹೋಗಬೇಕಾಗತ್ತೆ. ಹಾಗಾಗಿ ನಮ್ಮ ಗಾಡಿಯನ್ನು ಅಲ್ಲಿ ಅಲೌಡ್ ಮಾಡೋದಿಲ್ಲ, ಅಂದರೆ ರೋಡ್ ಆ ಥರ ಇದೆ. ಅದಕ್ಕೋಸ್ಕರ ಈ ಥರ ಪ್ರೈವೇಟ್ ವೆಹಿಕಲನ್ನು ತಗೊಂಡು ಹೋಗ್ತಾ ಇದ್ದೀವಿ. ಹೌದಾ? ನಮಗೆ ವಿಡಿಯೋ ಅಡಿಗೆ ಕಾರ್ ಹೋಗುದಿಲ್ಲ ಮೆಲ್ಲ ಬಾಬಾ. ಸೊ ಇವಾಗ ಝರಿ ಫಾಲ್ಸ್ಗೆ ರೀಚ್ ಆದ್ವಿ. ಬರಬೇಕಾದ್ರೂ ಆಫ್ ರೋಡಿಂಗ್ ಇತ್ತು. ಅಯ್ಯೋ ದೇವ್ರೆ, ಎಷ್ಟು ಕಷ್ಟ ಆಯಿತು ಗೊತ್ತಾ. 800 ರುಪೀಸ್, ಬಟ್ ವರ್ತ್ ಅಂತ ಹೇಳ್ಬೋದು. ಯಾಕಂದರೆ ಆ ಥರ ಇದೆ ಆಯಿತಾ ಫಾಲ್ಸ್ಗೆ ಬರೋದಕ್ಕೆ ದಾರಿ. ಚೆನ್ನಾಗಿದೆ ಫಾಲ್ಸ್ ಗೈಸ್. ಹಾಯ್ ಪನಿ.
ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಬರಬೇಕಾದ ದಾರಿನಲ್ಲಿ ಈ ಒಂದು ಕುದುರೆ ನಮಗೆ ಸಿಕ್ತು. ಸೊ ಆರ್ವಿಗೆ ಕುತ್ಕೊಳ್ಬೇಕು ಅಂತ ಆಸೆ ಆಯಿತು, ಅದಕ್ಕೋಸ್ಕರ ಅವಳಿಲ್ಲಿ ಹೋಗ್ತಾ ಇದ್ದಾಳೆ. ನಾವಾಡುವ ನುಡಿಯೇ ಗಂಧದ ಗುಡಿ. ಸೊ ನಾವಿಲ್ಲಿ ಸಿರಿ ನೇಚರ್ಗೆ ಬಂದಿದ್ದೀವಿ. ಇಲ್ಲಿ ಆರ್ವಿಗೆ ಗೋಡದಲ್ಲಿ ಕುತ್ಕೊಳ್ಬೇಕಂತ ಕುದುರೆ ಮೇಲೆ, ಅದಕ್ಕೆ ಕುತ್ಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ನಾವು ಅಲ್ಲೇ ಒಂದು ಹೋಟೆಲಲ್ಲಿ ದೊನ್ನೆ ಬಿರಿಯಾನಿ ಮತ್ತು ಊಟ ಮಾಡಿದ್ವಿ. ತುಂಬ ಇಷ್ಟ ಆಯಿತು ನಮಗೆ. ಮತ್ತು ಅಲ್ಲಿಂದ ನಾವು ನೇರವಾಗಿ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.